ಎಲ್ಲರಿಗೂ ನಮಸ್ಕಾರ. ಸಕಡಾಂಕೈ ನಮಸ್ಕಾರ. ಶಾಲೆಗೆ ರಜೆ ಶುರುವಾಗಿದೆ. ಹೊರಗೆ ಹೋಗುವ ಅಂತೇಳಿ ಹೇಳಿದ್ರೆ ಬಿಸಿಲಿನ ತಾಪ ಏನು ಮಾಡೋದು, ಮನೆಯೊಳಗೆ ಇರಬೇಕು, ಅಯ್ಯೋ ಪಾಪ ಅಂತೇಳಿ ಹೇಳಿ ಅನಿಸ್ತದೆ ನಂದು. ಆದರೆ ಶಾಲೆಗೆ ರಜೆ ಇರುವ ಕಾರಣ ಆದಷ್ಟು ವಿಡಿಯೋಸ್ಗಳನ್ನು ಮಾಡಿ ನಾನು ಹಾಕ್ತಾ ಇದ್ದೇನೆ. ಇದು ಒಂಥರ ಖುಷಿ ನೀಡ್ತಾ ಇದೆ. ಆದರೆ ಅಡುಗೆ ಕೋಣೆಯಲ್ಲಿ ಗಂಟೆಗಟ್ಟಲೆ ನಿಲ್ಲಲಿಕ್ಕೆ ನನಗಂತೂ ಆಗೋದಿಲ್ಲ. ಆದಷ್ಟು ಬೇಗ ಝಟ್ಪಟ್ಟಾಗಿ ಅಡುಗೆ ಮುಗಿಬೇಕು, ಸೋ ದ್ಯಾಟ್ ಬೇರೆ ನಮ್ಮ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಬಹುದು ಅಂತೇಳಿ ಹೇಳಿ. ಸೊ ನನ್ನ ಗೆಳತಿ ಬೋಳಾ ಗೀತಾ ಕಾಮತ್ ಕಾರ್ಕಳದವರು ತುಂಬ ಅದ್ಭುತವಾಗಿ ಅಡುಗೆಯನ್ನು ಮಾಡ್ತಾರೆ. ನನ್ನ ಹತ್ರ ಇಷ್ಟು ತರಕಾರಿ ಉಂಟಂತೇಳಿ ಹೇಳಿದ ಹಾಗೆ 10 ನಮ್ನೆದ್ದು ಅವರು ಬೇರೆ ಬೇರೆ ರೆಸಿಪೀಸ್ಗಳು ಹೇಳ್ತಾರೆ, ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂತೇಳಿ ಹೇಳಿ. ಸೊ ಅವರ ಹತ್ರ ಫೋನ್ ಮಾಡಿ ಕೇಳಿದೆ, ಝಟ್ಪಟಾಗಿ ಆಗಬೇಕು, ಒಳ್ಳೇದಾಗಬೇಕು, ಏನು ಅಡುಗೆ ಮಾಡ್ಬೋದು ಅಂತೇಳಿ ಹೇಳಿ. ರಾಜ್ಮಾವನ್ನು ಹಿಂದಿನ ದಿನ ನೆನೆ ಹಾಕಿದ್ದೆ, ಬಟ್ ಅದೇ ಪುನಃ ಮಸಾಲೆಯನ್ನು ತೆಂಗಿನಕಾಯಿನ ಅರ್ದು ಅದೇ ಮಾಡೋದು ಬೇಡ ಅಂತೇಳಿ ಹೇಳಿ. ಝಟ್ಪಟ್ ಆಗಿರಬೇಕು, ಪ್ಲಸ್ ಖಾರವಾಗಿರಬೇಕು, ಪ್ಲಸ್ ನಮ್ಮ ಬಾಯ್ಲ್ಡ್ ರೈಸಿಗೆ ಸೂಟ್ ಆಗಬೇಕು. ಅಂಥದ್ದು ಏನು ಮಾಡ್ಬೋದು ಅಂತೇಳಿ ಹೇಳಿ ಕೇಳಿದಾಗ ಅವರು ಹೇಳಿದಂಥ ಅಡುಗೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಕೇಳಿ. ಕುಕ್ಕರಲ್ಲಿ ಮಾಡೋದು ಹೇಗಪ್ಪ ಅಂತೇಳಿ ಹೇಳಿದರೆ, ಫಸ್ಟಿಗೆ ಕೊಕೊನಟ್ ಆಯಿಲನ್ನು ಹಾಕುವಂಥದ್ದು, ಅದನ್ನೇ ನಾವು ಬಳಸುವಂಥದ್ದು ಅಡುಗೆಗೆ. ಅದರ ನಂತರ 1-2 ಹದಗಾತ್ರದ ನೀರುಳ್ಳಿಯನ್ನು ಹಾಕೋದು, ಅದರ ಮೇಲೆ ಟೊಮೆಟೊವನ್ನು ಹಾಕಿ ಫ್ರೈ ಮಾಡೋದು, ಅದಕ್ಕೆ ಕೊತ್ತಂಬರಿ ಹುಡಿ ಅದೇ ರೀತಿ ಮೆಣಸಿನ ಹುಡಿಯನ್ನು ಹಾಕುವಂಥದ್ದು, ಅದರ ನಂತರ ರಾಜ್ಮಾವನ್ನು ಹಾಕುವಂಥದ್ದು, ಉಪ್ಪನ್ನು ಹಾಕುವಂಥದ್ದು, ಮೇಲೆ ಫುಲ್ ಕೊತ್ತಂಬರಿ ಸೊಪ್ಪನ್ನು ಹಾಕುವಂಥದ್ದು. ಇವಿಷ್ಟೇ ಆಗಿ ಹೋಯಿತು, ಅದ್ಭುತವಾಗಿ ಆಗ್ತದೆ. ಕಡೆಗೆ 1 ಬಟಾಟೆಯ ಚಿಕ್ಕ ಚಿಕ್ಕ ಹೋಳನ್ನು ಮಾಡಿ ಅದರಲ್ಲಿ ಹಾಕುವಂಥದ್ದು. ಇದು ಎಲ್ಲವೂ ನಿಮ್ಮ ರುಚಿಗೆ ಸರಿಯಾಗಿ ಮಾಡಿಕೊಳ್ಳಿ. ಇಷ್ಟೇ ವಿಷಯ ಇರುವಂಥದ್ದು. ಯಾವುದೇ ಅರಿಲಿಕ್ಕಿಲ್ಲ, ಕಡಿಲಿಕ್ಕಿಲ್ಲ, ಮಸಾಲೆಯನ್ನು ಹಾಕಲಿಕ್ಕಿಲ್ಲ, ತೆಂಗಿನಕಾಯಿಯನ್ನು ತುರಿಲಿಕ್ಕಿಲ್ಲ. ಸೂಪರಾಗಿ ಆಗ್ತದೆ, ಮಾತ್ರ ಅಲ್ಲ ಝಟ್ಪಟಾಗಿ ಆಗ್ತದೆ. ಸೊ ಖಾರವಾಗಿರುವಂತಹ ರಾಜ್ಮಾ ಮಸಾಲ ಸೈಡ್ ಡಿಶ್ ಅಂತೇಳಿ ಹೇಳಿ ಆದರೆ ಅದಕ್ಕೊಂದು ದಾಳಿಯ ಅಥವಾ ಸಾರನ್ನು ಮಾಡಬೇಕಲ್ಲ. ದಾಳಿ ತೋವೆ ನಮ್ಮ ಕುಲದೇವರು. ಸೊ GSBಗಳ ಮನೆಯಲ್ಲಿ ಪಕ್ಕ 1 ವಾರದಲ್ಲಿ 3-4 ದಿನ ಅಂತೂ ನಾವು ದಾಳಿ ತೋವೆಯನ್ನು ಮಾಡ್ತೇವೆ. ಸೊ ಇದು ನಿತ್ಯದ್ದು ಹೆಚ್ಚಿನ ಒಂದು ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು. ಪುನಃ ಇದನ್ನು ಎಂತ ತೋರಿಸೋದು ಅಂತೇಳಿ ಹೇಳಿ ಆಯಿತು. ಬಟ್ ಈ ಒಂದು ವಿಡಿಯೋ 5 ನಿಮಿಷ ಆದರೂ ಎಳಿಬೇಕಲ್ಲ ಅಂತೇಳಿ ಹೇಳುವ ಕಾರಣಕ್ಕಾಗಿ ನಾನು ಈ ದಾಳಿ ತೋವೆಯನ್ನು ನಾನು ಮಾಡುವ ಸ್ಟೈಲಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ತುಂಬ ಬೇರೆ ಬೇರೆ ರೀತಿಯ ಇರಬಹುದು ಮಾಡುವಂಥ ಒಂದು ಕ್ರಮ. ನಾನು ಮಾಡುವಂಥದ್ದು ಹೀಗೆ ಮಾತ್ರ. ನಮ್ಮ ಮನೆಯಲ್ಲಂತೂ ಈ ದಾಳಿ ತೋವೆ ಎಲ್ಲರಿಗೂ ಸೂಪರ್ ಆಗಿ ಇಷ್ಟ ಆಗ್ತದೆ. ಹೇಗಪ್ಪ ಅಂತೇಳಿ ಹೇಳಿದರೆ, ಫಸ್ಟಿಗೆ ನಾನು ತೊಗರಿ ಬೇಳೆಯನ್ನು 2 ಗಂಟೆ ನೆನೆಯಲಿಕ್ಕೆ ಹಾಕ್ತೇನೆ. ಯಾಕಂತೇಳಿ ಹೇಳಿದ್ರೆ ಎಲ್ರಿಗೂ ಕೂಡ ಆಸಿಡಿಟಿ ಪ್ರಾಬ್ಲಮ್. ಸೊ ಯಾರೋ ಹೇಳಿದ್ರು, ಅದನ್ನು ಮೇಲಿನ ನೀರನ್ನು ಅದನ್ನು ಬಿಸಾಡಿ ಮತ್ತೆ ಫ್ರೆಶ್ ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಿದ್ರೆ ಅದರಲ್ಲಿ ಅಷ್ಟು ಪ್ರಾಬ್ಲಮ್ ಬರುವುದಿಲ್ಲ ಅಂತೇಳಿ ಹೇಳಿ. ಸೊ ಅದನ್ನೇ ಈಗ ನಾನು ಮಾಡುವಂಥದ್ದು. ಸೊ ನೆನೆಸಿದ್ರೆ ಕುಕ್ಕರಲ್ಲಿ 1-2-3 ವಿಸಿಲಲ್ಲಿ ಬೇಯ್ದು ಬಿಡ್ತದೆ. ಸೊ ಅದರ ನಂತರ ಈ ಮಜ್ಜಿಗೆ ಸೌಟೇನಿದೆ ಅದರಲ್ಲಿ ಚೆನ್ನಾಗಿ ಬೆಂದ ತೊಗರಿ ಬೇಳೆಯನ್ನು ಕಡ್ದು ಅದರ ಮೇಲೆ ಕರಿಬೇವು, ಹಸಿಮೆಣಸು, ಹಳದಿ ಹುಡಿ, ಕರಿಮೆಣಸಿನ ಹುಡಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಈ ರೀತಿ ಸೌಟಿನೆಲ್ಲ ಬೆರೆಸ್ಕೊಂಡೆ. ಅದರ ನಂತರ ಇದನ್ನು ಒಲೆ ಮೇಲಿಟ್ಟು ಒಳ್ಳೆಯದಾಗಿ ಕುದಿಸಿಕೊಳ್ಳುವಂಥದ್ದು. ಓಕೆ, ಒಬ್ಬೊಬ್ಬರದು ಒಂದೊಂದು ರೀತಿ ಸ್ಟೈಲ್ ಇರ್ತದೆ ದಾಳಿ ತೋವೆ ಮಾಡುವಂಥದ್ದು. ಸೊ ನಾನು ಮಾಡುವಂಥದ್ದು ಹೀಗೆ. ಅದರ ನಂತರ ಇಂಗು, ಆಯುರ್ವೇದಿಕ್ ನೀವು ಡಾಕ್ಟರ್ ಹತ್ರ ಆಗಲಿ ಯಾರ ಹತ್ರ ಆಗಲಿ ಅಸಿಡಿಟಿ ಅಂತೇಳಿ ಹೇಳಿ ಹೋದಾಗ ಅವರು ಹೇಳುವಂಥದ್ದು ಇಂಗು ಅಥವಾ ಶುಂಠಿಯನ್ನು ಆದಷ್ಟು ಹೆಚ್ಚಾಗಿ ಬಳಸ್ಕೊಳ್ಳಿ, ಏನು ಸಮಸ್ಯೆ ಬರುವುದಿಲ್ಲ ಅಂತೇಳಿ ಹೇಳಿ. ಸೊ ನಾವು ದಾಳಿ ತೋವೆನ ಹೆಚ್ಚಾಗಿ ಯೂಸ್ ಮಾಡುವ ಕಾರಣ ಇದಕ್ಕೆ ಇಂಗನ್ನು ಹಾಕ್ತೇವೆ. ಇದೊಂದು ಟೇಸ್ಟನ್ನು ಕೂಡ ಕೊಡ್ತದೆ, ಪ್ಲಸ್ ಹೆಲ್ತಿಗೂ ಒಳ್ಳೆಯದು, ಪ್ಲಸ್ ಇದು ಟ್ರೆಡಿಷನಲ್ ವೇ ಆಫ್ ಈ ದಾಳಿ ತೋವೆ ಮಾಡುವ ಕ್ರಮವು ಹೀಗೆ. ಸೊ ಅದರ ನಂತರ ಒಗ್ಗರಣೆಯನ್ನು ಕೊಡುವಂಥದ್ದು. ಸೊ ಇದಕ್ಕೆ ಕೆಲವರು ಹೇಗೆ ಅಂತೇಳಿ ಹೇಳಿದರೆ ಹಳದಿಯನ್ನು ಬಳಸೋದಿಲ್ಲ, ಬಟ್ ಹಳದಿ, ಇಂಗು, ಶುಂಠಿ ಇದನ್ನೆಲ್ಲ ಬಳಸಿದರೆ ಒಳ್ಳೆಯದು ಅಂತೇಳಿ ಹೇಳಿ. ಸೊ ತೆಂಗಿನ ಎಣ್ಣೆಯಲ್ಲಿ ಈ ಸಾಸಿವೆ, ಕರಿಬೇವು, ಅದೇ ರೀತಿ ಒಣಮೆಣಸು ಇದನ್ನು ಹಾಕಿ ಚೆನ್ನಾಗಿ ಅದು ಚಟಪಟೆಲ್ಲ ಆದ ಮೇಲೆ ಅದನ್ನು ಆಫ್ ಮಾಡಿ ಆದ ಮೇಲೆ ಈ ಹಳದಿ ಹುಡಿಯನ್ನು ಮೇಲಿಂದ ಹಾಕುವಂಥದ್ದು. ಹಳದಿ ಹುಡಿಯನ್ನು ಅರಿಶಿಣವನ್ನು ನಾವು ಯಾವತ್ತೂ ಕೂಡ ಈ ಫ್ಲೇಮ್ ಹೈ ಇರುವಾಗ ಅಥವಾ ಫ್ಲೇಮ್ ಆನ್ ಇರುವಾಗ ನಾವು ಹಾಕ್ಬಾರ್ದು. ಯಾಕಂತೇಳಿ ಹೇಳಿದ್ರೆ ಅದು ಒಂಥರ ಅದು ಕಪ್ಪಾಗುವಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿ. ಸೊ ಆಫ್ ಮಾಡಿ ಆದಮೇಲೆ ಅದನ್ನು ಹಾಕಿ ಹಾಗೆ ಒಗ್ಗರಣೆಯನ್ನು ಕೊಟ್ಟರೆ ನಮ್ಮ ಸೂಪರ್ ಆಗಿರುವಂತಹ ದಾಳಿ ತೋವೆ ಇಲ್ಲಿ ಆಯಿತು. ನಮಗಂತೂ ದಾಳಿ ತೋವೆ ಅಂತೇಳಿ ಹೇಳಿದರೆ ಪ್ರತಿದಿನ ಬೇಕಾಗ್ತದೆ. ಅದು ಇಲ್ಲದಿದ್ದರೆ ಕೆಲವೊಮ್ಮೆ ನಾವು ಟೊಮೆಟೊ ಸಾರನ್ನು ಕೂಡ ಮಾಡ್ತೇವೆ, ಬಟ್ ದಾಳಿ ತೋವೆ ಅಂತೂ ಹೆಚ್ಚಿನವರಿಗೆ ಬೇಕೇ ಬೇಕು. ಸೊ ಈಗ ನಾನು ನಿಮಗೆ ತೋರಿಸಿದ್ದು ಇದು ಮಧ್ಯಾಹ್ನ ನಾನು ಮಾಡಿದಂತಹ ಅಡುಗೆಯನ್ನು. ಸೊ ಇಷ್ಟು ಹೊತ್ತಾಯಿತು ರಾಜ್ಮಾ ಬೆಂದದ ಈ ಕುಕ್ಕರನ್ನು ಓಪನ್ ಮಾಡಲಿಕ್ಕೆ. ಈಗ ಓಪನ್ ಮಾಡಿದೆ, ಅದ್ಭುತವಾಗಿ ಬೆಂದಿದೆ, ಮಾತ್ರ ಅಲ್ಲ ಸೂಪರ್ ಆಗಿದೆ ಟೇಸ್ಟ್. ಸೊ ನಾನು ಹಿಂದಿನ ದಿನವೇ ನೆನೆಯಲಿಕ್ಕೆ ಹಾಕಿದ ಕಾರಣ ಈ ರಾಜ್ಮಾ ಬೀಜಗಳನ್ನು ಸರಿ 7-10 ವಿಸಿಲ್ನಷ್ಟು ನಾನು ಕೂಗಿಸಿದ್ದೇನೆ. ಚಂದ ಬೆಂದು ಬಂದಿದೆ. ಇದಕ್ಕೆ ಬಟಾಟೆ ಕೂಡ ಹಾಕಿದ್ನಲ್ಲ, ಹಾಗಾಗಿ ಒಳ್ಳೆದಾಗಿದೆ.
ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ದಬಿ ಶಿಜುನ ಇಲ್ಲ ಅಂತೇಳಿ ಹೇಳಿ. ಒಳ್ಳೆದಾಗಿದೆ, ಚೆನ್ನಾಗಿ ಎಲ್ಲ ಸೇರಿಕೊಂಡು ಬಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಹೇಳಿ. ಸೊ ಇದು ನಮ್ಮ ಮಧ್ಯಾಹ್ನದ ಒಂದು ಊಟಕ್ಕೆ ದಾಳಿ ತೋವೆ, ಅದೇ ರೀತಿ ರಾಜ್ಮಾ ಮಸಾಲ ಎಷ್ಟು ಒಳ್ಳೇದಾಯ್ತು ಅಂತ ಹೇಳಿದರೆ ಮಧ್ಯಾಹ್ನವೇ ಮುಗ್ದೋಯ್ತು. ಸೊ ಇವತ್ತು ನಾನು ಮತ್ತೊಂದು ನಿಮಗೆ ಒಂದು ಅಡಿಗೆನ ಮಾಡಿ ತೋರಿಸ್ತಾ ಇದ್ದೇನೆ. ಹೆಚ್ಚಾಗಿ ನಾವು ರಾತ್ರಿ ಅಂತೇಳಿ ಹೇಳಿದ್ರೆ ಸಿಂಪಲ್ ಗೊಜ್ಜು, ಚಟ್ನಿ ಅಥವಾ ಭಾರ್ತ, ಹುಳಿ ಅಂತೇಳಿ ಹೇಳ್ತೇವಲ್ಲ, ಇದನ್ನೇ ಮಾಡುವಂಥದ್ದು ಅಂತ ಹೇಳಿದ್ರೆ ಸಿಂಪಲ್ ಆಗಿರುವಂಥದ್ದು. ಸೊ ಇದು ಮಧ್ಯಾಹ್ನಕ್ಕೆ ಮುಗ್ದಿದೆ. ರಾತ್ರಿ ಒಂದು ಸ್ವಲ್ಪ ದಾಳಿ ತೋವೆ ಇತ್ತು. ಅದೇ ರೀತಿ ಗುಳ್ಳದ ಒಂದು ಸಿಂಪಲ್ ಆಗಿ ಗುಳ್ಳ ತಳಸನ್ ಅಂತೇಳಿ ಹೇಳ್ತೇವೆ. ಸೊ ಅದನ್ನು ಕೂಡ ಮಾಡಿದ್ದೇನೆ, ಅದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ಸೊ ಈ ಗುಳ್ಳದು ನನಗೆ 2 ಪದಾರ್ಥ ಮಾಡಿದೆ. ಒಂದು ಗುಳ್ಳದ್ದು ಸಾಂಬಾರು ಮಾಡಿದೆ, ಮತ್ತೊಂದು ಒಂದು ಪಲ್ಯ ಮಾಡ್ತಾ ಇದ್ದೇನೆ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟು ಸೂಪರ್ ಆಗ್ತದೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಗುಳ್ಳ ಅಂತೇಳಿ ಹೇಳಿದ ಹಾಗೆ ಇದರದ್ದು ತುಂಬ ಬೇರೆ ಬೇರೆ ರೀತಿಯ ಡಿಶಸ್ಸನ್ನು ಮಾಡ್ಬೋದು. ಸಾಂಬಾರು ಮಾತ್ರ ಅಲ್ಲ, ಇದನ್ನು ಫ್ರೈ ಕೂಡ ಮಾಡ್ತಾರೆ. ಫ್ರೈ ಮಾಡುವಂಥದ್ದು ಕೂಡ ಹಾಗೆ ಈ ಉಪ್ಪು, ಮೆಣಸು, ಅರಸಿನ ಹುಡಿ, ಇಂಗು ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡುವಂಥದ್ದು. ಅದರಲ್ಲಿ ಈ ಪೋಡಿಗೆಲ್ಲ ಕಟ್ ಮಾಡ್ತೇವಲ್ಲ, ಹಾಗೆ ಕಟ್ ಮಾಡಿ ಅದರಲ್ಲಿ ಡಿಪ್ ಮಾಡಿ ಈ ತವಾದ ಮೇಲೆ ಇಟ್ಟು ಫ್ರೈ ಮಾಡುವಂಥದ್ದು. ಸೊ ಅದು ಕೂಡ ಒಳ್ಳೆಯದಾಗ್ತದೆ ಮಧ್ಯಾಹ್ನ ಊಟಕ್ಕೆ. ಸೊ ವೈಟ್ ರೈಸಿಗೆಲ್ಲ ಸೂಪರ್ ಆಗ್ತದೆ ಅದೆಲ್ಲ. ಸೊ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದಲ್ಲ, ಹಾಗಾಗಿ ನಾವು ಹೆಚ್ಚಾಗಿ ಮಸಾಲೆ ಅದೇ ರೀತಿ ಖಾರದ್ದು ಇಂಥದ್ದೆಲ್ಲ ಮಾಡ್ತೇವೆ. ಅಂತೇಳಿ ಹೇಳಿದರೆ ಬಾಯ್ಲ್ಡ್ ರೈಸಿಗೆಲ್ಲ ಸೂಟ್ ಆಗುವಂಥದ್ದೇ ಅಂಥದ್ದು. ಸೊ ಗುಳ್ಳ ಅಂತೇಳಿ ಹೇಳಿ ತಗೊಂಡ ಹಾಗೆ ಈ ತರಕಾರಿ ಅಂಗಡಿಯವರೇ ಕೇಳ್ತಾರೆ, ನುಗ್ಗೆಕಾಯಿ ಬೇಡವಾ ಅಂತೇಳಿ ಹೇಳಿ. ಸೊ ಗುಳ್ಳಕ್ಕೆ ಸೂಪರ್ ಆಗಿ ಸೂಟ್ ಆಗುವಂಥದ್ದು ಒಂದು ನುಗ್ಗೆಕಾಯಿ, ಅದೇ ರೀತಿ ಆಲೂಗಡ್ಡೆ ಇದೆಲ್ಲ. ಸೊ ನುಗ್ಗೆಕಾಯಿ ಮತ್ತು ಗುಳ್ಳ ಹಾಕಿ ಈ ಒಂದು ತಳಸನ್ ಅಂತೇಳಿ ಹೇಳಿ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಾವು ಇದನ್ನು ರಾತ್ರಿಯ ಅಡುಗೆಗೆ ಪ್ರಿಫರ್ ಮಾಡ್ತೇವೆ. ಅಂತೇಳಿ ಹೇಳಿದರೆ ಸಿಂಪಲ್ ಆಗಿರುವಂಥದ್ದು, ಗಿಸಾಲೆ ಎಲ್ಲ ಏನಿಲ್ಲ. ಅದೇ ರೀತಿ ನಾವು ಮಧ್ಯಾಹ್ನ ಅನ್ನ ಮಾಡ್ತೇವಲ್ಲ, ಅನ್ನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನೇ ಚೆನ್ನಾಗಿ ಕುದಿಸಿ ಚೈನಾ ಪಾಟಲ್ಲಿಟ್ಟು ಅದನ್ನೇ ಬಳಸುವಂಥದ್ದು. ಇದಕ್ಕೆ ನಾವು ಗಂಜಿ ಅಂತೇಳಿ ಹೇಳ್ತೇವೆ. ಸೊ ಗಂಜಿಗೆ ಇದೆಲ್ಲ ಒಳ್ಳೆ ಸೂಟ್ ಆಗ್ತದೆ, ಇದಾಗಲಿ ಅಥವಾ ಬೇರೆ ಬೇರೆ ರೀತಿ ಪಲ್ಯ, ಚಟ್ನಿ, ಕೋಸಂಬರಿ ಇದನ್ನೆಲ್ಲ ಮಾಡೋದು. ಸೊ ಈಗ ನಿಜವಾಗಿ ಹೇಳಬೇಕು ಅಂತೇಳಿ ಹೇಳಿದರೆ ಈ ಸೆಕೆಗೆ ಇಂಥದ್ದೇ ಒಳ್ಳೆಯದಾಗ್ತದೆ ಮಧ್ಯಾಹ್ನವೂ ಕೂಡ. ಆದರೆ ಒಂದೇ ರೀತಿ ಬೋರ್ ಆಗ್ತದೆ ಅಂತೇಳಿ ಹೇಳಿ ಬೇರೆ ಬೇರೆ ರೀತಿದ್ದು ಮಾಡುವಂಥದ್ದು. ಸೊ ಇವತ್ತಿನ ನಾನು ಏನು ಅಡುಗೆ ಮಾಡಿದ್ದೇನೆ, ತೆಂಗಿನ ತುರಿಯನ್ನು ಅರಿಲಿಲ್ಲ, ಎಷ್ಟೋ ಸಮಯ ಇತ್ತು. ದಿನ ಅಂತೇಳಿ ಹೇಳಿದರೆ ಬೆಳಿಗ್ಗೆ ಎದ್ದ ಹಾಗೆ ಕೊದ್ದಲು, ಗಸಿ, ಅಂಬಟ ಅಂತೇಳಿ ಹೇಳಿ ಈ ತೆಂಗಿನ ತುರಿಯನ್ನೇ ತುರಿಯುವಂಥದ್ದು, ಅದೇ ರೀತಿ ಬೇರೆ ಬೇರೆ ಅಡುಗೆಯನ್ನು ಮಾಡುವಂಥದ್ದು. ಬಟ್ ಇವತ್ತು ನಾನು ಏನು ಮಾಡ್ತಿದ್ದೇನೆ, ಇದಕ್ಕೆ ಯಾವುದೇ ತೆಂಗಿನಕಾಯಿಯನ್ನು ಹಾಕ್ಲಿಕ್ಕಿಲ್ಲ. ಮಧ್ಯಾಹ್ನ ಮಾಡಿದ ಅಡುಗೆ ಆಗಲಿ, ಅದೇ ರೀತಿ ರಾತ್ರಿ ಈಗ ನಾನು ಮಾಡ್ತಾ ಇರುವಂಥ ಅಡುಗೆ ಆಗಲಿ. ಸೊ ಅದರ ನಂತರ ಒಗ್ಗರಣೆಗಿಟ್ಟಂತಹ ಬೆಳ್ಳುಳ್ಳಿ ಬೀಜ ಚೆನ್ನಾಗಿ ಒಂದು ಅರ್ಧ ಕೆಂಪು ಆದ ಹಾಗೆ ಅದಕ್ಕೆ ಘಾಟಿ ಒಣಮೆಣಸನ್ನು ಹಾಕ್ತಿದ್ದೇನೆ. ಅದು ನಿಮಗೆ ಬಿಟ್ಟದ್ದು, ಘಾಟಿ ಒಣಮೆಣಸು ಹಾಕ್ಬೋದು, ಅದೇ ರೀತಿ ಊರಿದ್ದು ಮೆಣಸು ಹಾಕ್ಬೋದು. ಸೊ ಅದಾದ ಮೇಲೆ ಈ ಒಂದು ಗುಳ್ಳ, ಅದೇ ರೀತಿ ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಂತಹ ನುಗ್ಗೆಕಾಯಿನ ಅದಕ್ಕೆ ಹಾಕಿ ಮೇಲೆ ಉಪ್ಪು ಹಾಕಿದರೆ ಮುಗಿದು ಹೋಯಿತು. ಒಂದು ಸ್ವಲ್ಪ ನೀರನ್ನು ಮೇಲೆ ಹಾಕುವಂಥದ್ದು ಈ ತರಕಾರಿ ಮುಳುಗುವ ತನಕ. ಸೊ ಇಲ್ಲಿಗೆ ಇವತ್ತು ನಾನು ಮಾಡಿದಂತಹ 3 ಅಡುಗೆಗಳನ್ನು ನಿಮಗೆ ತೋರಿಸಿದ್ದೇನೆ. ಖಂಡಿತವಾಗಿಯೂ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ತೆ. ದೇವ್ ಸಕಡಾಂಕೆ ಬರೀ ಕೋರೋ ಧನ್ಯವಾದ. ಭದ್ರಂ ಶುಭಂ ಮಂಗಲಂ.